ಕರ್ನಾಟಕದಲ್ಲಂತಹ ಹಿರಿಯ ರಾಜಕಾರಣಿ ಮಾಜಿ CM SM ಕೃಷ್ಣ ಅವರು ವಿಧಿವಶರಾಗಿದ್ದಾರೆ. ಈ ಬಗ್ಗೆ ಮಾತನಾಡೋದ್ರ ಜೊತೆಗೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ನೀವು ಕೂಡ ಪ್ರತಾಪ್ ಸಿಂಹ ಇವ್ರ ಜೊತೆ SM ಕೃಷ್ಣ ಸಾಕಷ್ಟು ಒಡನಾಟ ಇಟ್ಕೊಂಡಿದ್ದೀರಿ. ಅವರ ಬಗ್ಗೆ ಸಾಕಷ್ಟು ಮೆಚ್ಚುಗೆ ಮಾತುಗಳು ಹೇಳ್ತಾ ಇದ್ದೀರಿ. ಇವತ್ತು ವಿಧಿವಶರಾಗಿದ್ದಾರೆ ಸರ್. ಇವತ್ತು ಬೆಳಗಿನ ಜಾವ ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ಕೇಂದ್ರ ವಿದೇಶಾಂಗ ಖಾತೆ ಸಚಿವರು, ಮಹಾರಾಷ್ಟ್ರದ ಗವರ್ನರ್ ಆಗಿಯೂ ಸೇವೆ ಸಲ್ಲಿಸಿದಂಥ SM ಕೃಷ್ಣ ಸಾಹೇಬರು ವಿಧಿವಶರಾಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಹೇಳಿ ಪ್ರಾರ್ಥಿಸ್ತೇನೆ. ಹಾಗೆ ಅವರ ಅಸಂಖ್ಯಾತ ಅಭಿಮಾನಿಗಳಿಗೂ ಕೂಡ ಅವರ ಸಾವಿನ ನೋವನ್ನು ಸಹಿಸಿಕೊಳ್ಳುವಂತಹ ಶಕ್ತಿಯನ್ನು ಕೊಡಲಿ ಅಂತೇಳಿ ಹೇಳಿಬಿಟ್ಟು ನಾನು ಪ್ರಾರ್ಥಿಸ್ತೇನೆ. SM ಕೃಷ್ಣ ಸಾಹೇಬ್ರ ಬಗ್ಗೆ ಹೇಳಬೇಕು ಅಂತೇಳಿ ಹೇಳಿದರೆ, ಕರ್ನಾಟಕ ಇದುವರೆಗೂ ಬಹಳಷ್ಟು ಒಳ್ಳೊಳ್ಳೆ ಮುಖ್ಯಮಂತ್ರಿಗಳನ್ನು ಕಂಡಿದೆ. ಆದರೆ IT-BT ಈ ಕ್ಷೇತ್ರ ಜಗತ್ತಿನ ಮುಂದೊಂದಿನ ಆಳುವಂತಹ ಒಂದು ಕ್ಷೇತ್ರ ಅಂತೇಳಿ ಹೇಳಿ ಬಹಳ ಬೇಗನೆ ಗುರುತಿಸಿ ಅದಕ್ಕೆ ಪೂರಕವಾಗಿ ಯೋಜನೆಗಳನ್ನು ರೂಪಿಸಿದಂಥವ್ರು. ಈ IT-BTಯನ್ನು Tier 2, Tier 3 ಸಿಟೀಸ್ಗೆ ತೆಗೆದುಕೊಂಡು ಹೋಗುವಂತಹ ಒಂದು ಯೋಚನೆಯನ್ನು ಇಟ್ಕೊಂಡು ಕೆಲಸ ಮಾಡಿದಂಥವ್ರು. ಇವತ್ತು ಮೈಸೂರಿನಲ್ಲಿ ಇನ್ಫೋಸಿಸ್ ಇದ್ದರೆ, ಮಂಗಳೂರಲ್ಲಿದ್ದರೆ, ಹುಬ್ಬಳ್ಳಿಯಲ್ಲಿದ್ದರೆ ಅದಕ್ಕೆ ಕಾರಣೀಭೂತರಾಗಿರುವಂಥವ್ರು SM ಕೃಷ್ಣ ಸಾಹೇಬರು. ಅವರು ಮುಖ್ಯಮಂತ್ರಿ ಆಗಿದ್ದಾಗ ಈ ಹಣಕಾಸಿನ ವಿಚಾರದಲ್ಲೂ ಕೂಡ ಒಂದು ಶಿಸ್ತನ್ನು ತರಬೇಕು ಅಂತೇಳಿ ಹೇಳಿ ವಿತ್ತೀಯ ಹೊಣೆಗಾರಿಕೆ ಕಾಯ್ದೆ ಅಂತ ತಂದು ಕರ್ನಾಟಕ ಸ್ಟೇಟು ಒಂದು ಸರ್ಪ್ಲಸ್ ಬಜೆಟನ್ನು ಮಂಡಿಸಲಿಕ್ಕೆ ನಾಂದಿ ಹಾಡಿದಂಥವ್ರು ಅವರು. ಹಾಗೆ ಕರ್ನಾಟಕ ಬೆವರೇಜಸ್ ಕಾರ್ಪೊರೇಷನ್ ಮಾಡಿ ಸೆಕೆಂಡ್ಸನ್ನು ಹೊಡೆದಾಕಿದ್ರು ಅವರು. ಆ ಟೈಮ್ ಒಳಗಡೆ ಈ ಲಿಕ್ಕರ್ ಲಾಬಿಯ ಉಪಟಳವನ್ನು ತಡೆದಕ್ಕೋಸ್ಕರವಾಗಿ ಆ ಕಾಲದಲ್ಲಿ ರಾಜ್ಕುಮಾರ್ ಅಪಹರಣ ಆಗಿತ್ತು, ಹಾಗೆ ನಾಗಪ್ಪ ಹತ್ಯೆ ಆಗಿತ್ತು, ವಿಠಲನಹಳ್ಳಿ ಗೋಲಿಬಾರ್ ಆಗಿತ್ತು, ಕಾವೇರಿ ಗಲಾಟೆ ಸತತ 3 ವರ್ಷಗಳು ನಡೀತಾ ಇತ್ತು. ಹಾಗೆ ಬರ ಬಂದುಬಿಟ್ಟು 300ಕ್ಕಿಂತ ಹೆಚ್ಚು ಜನ ರೈತರು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ರು. ಇದರ ನಡುವೆ ಕೂಡ ಆಡಳಿತವನ್ನು ಕೊಟ್ಟರು. ಭವಿಷ್ಯದ ದೃಷ್ಟಿಯಿಂದ ಕರ್ನಾಟಕಕ್ಕೆ ಒಂದು ಒಳ್ಳೆಯ ದೂರದೃಷ್ಟಿಯನ್ನು ಕೂಡ ಕೊಟ್ಟಂಥವ್ರು SM ಕೃಷ್ಣ ಸಾಹೇಬರು. ಈ ಕರ್ನಾಟಕ ಇರೋವರೆಗೂ ಕೂಡ ಅವರ ಕೊಡುಗೆಯನ್ನು, ಅವರ ದೂರದೃಷ್ಟಿಯ ಫಲವನ್ನು ನಾವು ಪಡ್ಕೊಂಡಿರುವಂಥವ್ರು ನಾವಾಗಿ ಅವರನ್ನು ನೆನಪು ಮಾಡಿಕೊಳ್ಳೇಬೇಕಾಗುತ್ತೆ. ಸರ್, ನೀವು ಕೂಡ ಭೇಟಿಯಾದ ಸಂದರ್ಭದಲ್ಲೂ ಕೂಡ ನಿಮ್ಗೆ ಯಾವ ರೀತಿಯ ಸಲಹೆಗಳು ಕೊಡ್ತೀರಿ ಸರ್, ರಾಜಕಾರಣದ ವಿಚಾರವಾಗಿ, ಅಭಿವೃದ್ಧಿ ವಿಚಾರವಾಗಿ? SM ಕೃಷ್ಣ ಸಾಹೇಬರು ಯಾವಾಗಲೂ ನೀನು ಜಾಸ್ತಿ ಮಾತಾಡ್ತಿರಲಿಲ್ಲ. ಅವರು ಮಿತಭಾಷೆಯವರು. ಅವ್ರು ಏನೇ ಇತ್ತು ಅಂತಂದ್ರೂ ಕೂಡ ಒಂದು ಬೆನ್ನು ತಟ್ಟಿಬಿಟ್ಟು ಒಳ್ಳೆ ಕೆಲಸ ಮಾಡ್ತಾಯಿದ್ದೀಯಾ, ಮುಂದುವರಿಸು ಅಂತೇಳಿ ನನಗೆ 3-4 ಸಾರಿ ಅವ್ರನ್ನ ಭೇಟಿ ಆದಾಗಲೆಲ್ಲ ನನಗೆ ಹೇಳಿದ್ದಾರೆ. ಅವರು ಇಲ್ಲಿ ದಸರಾ ಉದ್ಘಾಟನೆ ಬಂದಾಗಲೂ ಕೂಡ ಎಲ್ಲರ ಎದುರುಗಡೆನೂ ನನ್ನನ್ನು ಅಪ್ರಿಷಿಯೇಟ್ ಮಾಡಿದರು. ಆನಂತರ ನನಗೆ ಟಿಕೆಟ್ ಹೋದಂಥ ಸಂದರ್ಭದಲ್ಲಿ ಅವರ ಮನೆಯವರು ಫೋನ್ ಮಾಡಿ ಕೊಟ್ಟರು. SM ಕೃಷ್ಣ ಸಾಹೇಬ್ರು ಹೇಳಿದರು, ಪ್ರತಾಪ್ ಸಿಂಹ ನನಗೆ ಭಾಳ ಬೇಸರ ಆಯಿತು, ನಿಮ್ಮಂಥ ಅಭಿವೃದ್ಧಿ ಪರ ಇರುವಂಥ ವ್ಯಕ್ತಿಗೆ ಈ ರೀತಿ ಟಿಕೆಟನ್ನು ಕಟ್ ಮಾಡಬಾರ್ದಿತ್ತು, ಮುಂದೆ ಒಳ್ಳೆಯದಾಗಲಿ ನಿಮಗೆ ಅಂತೇಳಿ ಹೇಳಿಬಿಟ್ಟು ನನಗೆ ಹೇಳಿದರು. ನನಗೆ ಟಿಕೆಟ್ ತಪ್ಪಿದಂಥ ಸಂದರ್ಭದಲ್ಲಿ ಎಷ್ಟೋ ಜನ ಒಂದು ಸಾಂತ್ವನದ ಮಾತುಗಳನ್ನ ಹೇಳಲಿಲ್ಲ. ಆದರೆ SM ಕೃಷ್ಣ ಸಾಹೇಬರು ಅಷ್ಟು ದೊಡ್ಡ ವ್ಯಕ್ತಿತ್ವ. ಆದರೆ ನನಗೆ ಅವ್ರು ಫೋನ್ ಮಾಡಿ ನನಗೆ ಒಂದು ಸಮಾಧಾನದ ಮಾತುಗಳನ್ನ ಹೇಳುವಂಥ ಕೆಲಸವನ್ನು ಮಾಡಿದರು. ನಾನು ಯಾವತ್ತೂ ಅವರಿಗೆ ಋಣಿಯಾಗಿರ್ತೀನಿ. ಜೊತೆಗೆ ರಾಜಕಾರಣದಲ್ಲಿ ಅವರು ಕಾಂಗ್ರೆಸ್ನಲ್ಲಿದ್ದಾಗ ಮುಖ್ಯಮಂತ್ರಿಯಾಗಿ ಮಾಡಿದಂಥ ಒಳ್ಳೆಯ ಕೆಲಸಗಳನ್ನು ನಾವು ನೆನಪು ಮಾಡ್ಕೊಳ್ತಿದ್ದೀವಿ. ಅವರು ಯಾವ ಪಕ್ಷದ ಹಿನ್ನೆಲೆಯಿಂದ ಬಂದಿದ್ರೂ ಕೂಡ ನನಗೆ SM ಕೃಷ್ಣ ಅವರು ಒಬ್ಬ ದೂರದೃಷ್ಟಿಯನ್ನು ಹೊಂದಿದಂತಹ ಮುತ್ಸದ್ದಿ ರಾಜಕಾರಣಿಯಾಗಿದ್ದರು, ಒಬ್ಬ ಒಳ್ಳೆಯ ನೇತಾರನಾಗಿದ್ದರು. ಅವರೇ ನನಗೆ ಬೆಸ್ಟ್ ಚೀಫ್ ಮಿನಿಸ್ಟರ್ ಆಗಿ ಕರ್ನಾಟಕದಲ್ಲಿ ಕಾಣುವಂಥದ್ದು ಅವರು SM ಕೃಷ್ಣ ಅವರು. ಅವರ ಏನು ಅಭಿವೃದ್ಧಿ ಕಾರ್ಯಗಳೇನಿದೆ ಅದಕ್ಕೆ ನಾವು ಪ್ರತಿನಿತ್ಯವೂ ಕೂಡ ಅವರಿಂದ ನಾವು ಅದರ ಫಲವನ್ನು ಪಡ್ಕೊಳ್ತಾ ಇದ್ದೀವಿ. ಹಾಗಾಗಿ ನಾನು ಅವರನ್ನು ಧನ್ಯತೆಯಿಂದ ನೆನಪು ಮಾಡ್ಕೊಳ್ತೀನಿ. ಒಬ್ಬ ಮೈಸೂರಿನಾಗಿಯೂ ಕೂಡ ಮೈಸೂರು ಬೆಂಗಳೂರು ನಡುವೆ ಫಸ್ಟು ಸ್ಟೇಟ್ ಹೈವೇಯನ್ನು ಮಾಡಿದಂಥವ್ರು, 4 ಲೈನ್ ಹೈವೇ ಮಾಡಿದಂಥವ್ರು ಅವರು, ಇನ್ಫೋಸಿಸನ್ನು ಮಾಡಿದಂಥವ್ರು ಅವರು, ಈ ಮೈಸೂರು ರಿಂಗ್ ರೋಡನ್ನು ಮಾಡಿದಂಥವ್ರು ಅವರು. ನಾನು ಮೈಸೂರಿಗರ ಪರವಾಗಿಯೂ ಕೂಡ ಅವರ ಆತ್ಮಕ್ಕೆ ಶಾಂತಿಯನ್ನು ಸಿಗಲಿ ಅಂತೇಳಿ ಹೇಳ್ಬಿಟ್ಟು ನಾನು ಪ್ರಾರ್ಥಿಸ್ತೇನೆ. ಕೊನೆಯದಾಗಿ ಸರ್, ಇವತ್ತಿನ ರಾಜಕಾರಣಿಗಳಿಗೆ ಹೋಲಿಸ್ಕೊಂಡ್ರೆ ಯಾವುದೇ ರೀತಿಯಾದಂತಹ ಟೀಕೆಗಳಿರ್ಬೋದು ಸರ್, ಜಾಸ್ತಿ ಮಾತಾಡ್ತಾ ಇರಲಿಲ್ಲ ಸರ್, ಕೆಲಸ ಜಾಸ್ತಿ ಮಾಡ್ತಾಯಿದ್ರು. ಇವಾಗ ಏನಾಗಿದೆ ಅಂತಂದರೆ ಎಲ್ಲ ರಾಜಕಾರಣಿಗಳು ಪ್ರತಿನಿತ್ಯನೂ ಕೂಡ ಬಂಬಡಿ ಬಜಾಯಿಸೋದೇ ಒಂದು ರಾಜಕಾರಣ ಅಂತ ಭಾವಿಸಿದ್ದಾರೆ. ಜಾತಿ ಇಟ್ಕೊಂಡು ಹೋರಾಟ ಮಾಡೋವಂಥದ್ದೇ, ಆ ಜಾತಿಗೆ ನಾಯಕನಾಗಿ ತಾನು ಮುಖ್ಯಮಂತ್ರಿ ಆಗಬೇಕು, ಮಂತ್ರಿ ಆಗಬೇಕು ಅಂತ ಹೇಳಿ ಪ್ರಯತ್ನ ಮಾಡುವಂಥದ್ದೇ ರಾಜಕಾರಣ ಅಂತ ಭಾವಿಸಿದ್ದಾರೆ. ಆದರೆ SM ಕೃಷ್ಣ ಸಾಹೇಬರು ಯಾವತ್ತೂ ಕೂಡ ಅವರ ವಿರೋಧಿಗಳ ಕಠಿಣ ಟೀಕೆಗಳಿಗೂ ಕೂಡ ಅವರು ಯಾವತ್ತೂ ಕೂಡ ಸಭ್ಯತೆ ಗೆರೆಯನ್ನು ಬಿಟ್ಟು ವಾಪಸ್ಸು ಪ್ರತಿಕ್ರಿಯಿಸ್ತಾ ಇರಲಿಲ್ಲ. ಅವರು ಪ್ರತಿಕ್ರಿಯಿಸೋದ್ರಲ್ಲಿ ನೀವೊಂದು ಸಣ್ಣ ತಪ್ಪನ್ನು ಕೂಡ ಹುಡುಕಲಿಕ್ಕೆ ಸಾಧ್ಯ ಇರಲಿಲ್ಲ. ಅಷ್ಟು ಅವರು ಅಳೆದು ತೂಗಿ ಮಾತನಾಡ್ತಾಯಿದ್ರು. ಇವತ್ತಿನ ನಮಗೂ ಕೂಡ
ಅವರ ಮಾತುಗಾರಿಕೆ ಅನ್ನೋದನ್ನು ಕೂಡ ಒಂದು ಮಾದರಿ ಮೇಲ್ಪಂಕ್ತಿಯಾಗಿದೆ. ಇದಿಷ್ಟು ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ರಿಪಬ್ಲಿಕ್ ಕನ್ನಡ, ಮೈಸೂರು. ಕರ್ನಾಟಕ ಕಂಡಂತಹ ಹಿರಿಯ ರಾಜಕಾರಣಿ ಮಾಜಿ CM SM ಕೃಷ್ಣ ಅವರು ವಿಧಿವಶರಾಗಿದ್ದಾರೆ. ಈ ಬಗ್ಗೆ ಮಾತನಾಡೋದ್ರ ಜೊತೆಗೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ನೀವು ಕೂಡ ಪ್ರತಾಪ್ ಸಿಂಹ ಇವ್ರ ಜೊತೆ SM ಕೃಷ್ಣ ಸಾಕಷ್ಟು ಒಡನಾಟ ಇಟ್ಕೊಂಡಿದ್ದೀರಿ. ಅವರ ಬಗ್ಗೆ ಸಾಕಷ್ಟು ಮೆಚ್ಚುಗೆ ಮಾತುಗಳು ಹೇಳ್ತಾ ಇದ್ದೀರಿ. ಇವತ್ತು ವಿಧಿವಶರಾಗಿದ್ದಾರೆ ಸರ್. ಇವತ್ತು ಬೆಳಗಿನ ಜಾವ ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ಕೇಂದ್ರ ವಿದೇಶಾಂಗ ಖಾತೆ ಸಚಿವರು, ಮಹಾರಾಷ್ಟ್ರದ ಗವರ್ನರ್ ಆಗಿಯೂ ಸೇವೆ ಸಲ್ಲಿಸಿದಂಥ SM ಕೃಷ್ಣ ಸಾಹೇಬರು ವಿಧಿವಶರಾಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಪ್ರಾರ್ಥಿಸ್ತೇನೆ. ಹಾಗೆ ಅವರ ಅಸಂಖ್ಯಾತ ಅಭಿಮಾನಿಗಳಿಗೂ ಕೂಡ ಅವರ ಸಾವಿನ ನೋವನ್ನು ಸಹಿಸಿಕೊಳ್ಳುವಂತಹ ಶಕ್ತಿಯನ್ನು ಕೊಡಲಿ ಅಂತೇಳಿ ಹೇಳ್ಬಿಟ್ಟು ನಾನು ಪ್ರಾರ್ಥಿಸ್ತೇನೆ. SM ಕೃಷ್ಣ ಸಾಹೇಬ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ, ಕರ್ನಾಟಕ ಇದುವರೆಗೂ ಬಹಳಷ್ಟು ಒಳ್ಳೊಳ್ಳೆ ಮುಖ್ಯಮಂತ್ರಿಗಳನ್ನು ಕಂಡಿದೆ. ಆದರೆ IT-BT ಈ ಕ್ಷೇತ್ರ ಜಗತ್ತಿನ ಮುಂದೊಂದಿನ ಆಳುವಂತಹ ಒಂದು ಕ್ಷೇತ್ರ ಅಂತೇಳಿ ಹೇಳಿ ಬಹಳ ಬೇಗನೆ ಗುರುತಿಸಿ ಅದಕ್ಕೆ ಪೂರಕವಾಗಿ ಯೋಜನೆಗಳನ್ನು ರೂಪಿಸಿದಂಥವ್ರು. ಈ IT-BTಯನ್ನು Tier 2, Tier 3 ಸಿಟೀಸ್ಗೆ ತೆಗೆದುಕೊಂಡು ಹೋಗುವಂತಹ ಒಂದು ಯೋಚನೆಯನ್ನು ಇಟ್ಕೊಂಡು ಕೆಲಸ ಮಾಡಿದಂಥವ್ರು. ಇವತ್ತು ಮೈಸೂರಿನಲ್ಲಿ ಇನ್ಫೋಸಿಸ್ ಇದ್ದರೆ, ಮಂಗಳೂರಲ್ಲಿದ್ದರೆ, ಹುಬ್ಬಳ್ಳಿಯಲ್ಲಿದ್ದರೆ ಅದಕ್ಕೆ ಕಾರಣೀಭೂತರಾಗಿರುವಂಥವ್ರು SM ಕೃಷ್ಣ ಸಾಹೇಬರು. ಅವರು ಮುಖ್ಯಮಂತ್ರಿ ಆಗಿದ್ದಾಗ ಈ ಹಣಕಾಸಿನ ವಿಚಾರದಲ್ಲೂ ಕೂಡ ಒಂದು ಶಿಸ್ತನ್ನು ತರಬೇಕು ಅಂತೇಳಿ ವಿತ್ತೀಯ ಹೊಣೆಗಾರಿಕೆ ಕಾಯ್ದೆ ಅಂತ ತಂದು ಕರ್ನಾಟಕ ಸ್ಟೇಟು ಒಂದು ಸರ್ಪ್ಲಸ್ ಬಜೆಟನ್ನು ಮಂಡಿಸಲಿಕ್ಕೆ ನಾಂದಿ ಹಾಡಿದಂಥವ್ರು ಅವರು. ಹಾಗೆ ಕರ್ನಾಟಕ ಬೆವರೇಜಸ್ ಕಾರ್ಪೊರೇಷನ್ ಮಾಡಿ ಸೆಕೆಂಡ್ಸನ್ನು ಹೊಡೆದಾಕಿದ್ರು ಅವರು. ಆ ಟೈಮ್ ಒಳಗಡೆ ಈ ಲಿಕ್ಕರ್ ಲಾಬಿಯ ಉಪಟಳವನ್ನು ತಡೆದಕ್ಕೋಸ್ಕರವಾಗಿ ಆ ಕಾಲದಲ್ಲಿ ರಾಜ್ಕುಮಾರ್ ಅಪಹರಣ ಆಗಿತ್ತು, ಹಾಗೆ ನಾಗಪ್ಪ ಹತ್ಯೆ ಆಗಿತ್ತು, ವಿಠಲನಹಳ್ಳಿ ಗೋಲಿಬಾರ್ ಆಗಿತ್ತು, ಕಾವೇರಿ ಗಲಾಟೆ ಸತತ 3 ವರ್ಷಗಳು ನಡೀತಾ ಇತ್ತು. ಹಾಗೆ ಬರ ಬಂದುಬಿಟ್ಟು 300ಕ್ಕಿಂತ ಹೆಚ್ಚು ಜನ ರೈತರು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ರು. ಇದರ ನಡುವೆ ಕೂಡ ಆಡಳಿತವನ್ನು ಕೊಟ್ಟರು. ಭವಿಷ್ಯದ ದೃಷ್ಟಿಯಿಂದ ಕರ್ನಾಟಕಕ್ಕೆ ಒಂದು ಒಳ್ಳೆಯ ದೂರದೃಷ್ಟಿಯನ್ನು ಕೂಡ ಕೊಟ್ಟಂಥವ್ರು SM ಕೃಷ್ಣ ಸಾಹೇಬರು. ಈ ಕರ್ನಾಟಕ ಇರೋವರೆಗೂ ಕೂಡ ಅವರ ಕೊಡುಗೆಯನ್ನು, ಅವರ ದೂರದೃಷ್ಟಿಯ ಫಲವನ್ನು ನಾವು ಪಡ್ಕೊಂಡಿರುವಂಥವ್ರು ನಾವಾಗಿ ಅವರನ್ನು ನೆನಪು ಮಾಡಿಕೊಳ್ಳೇಬೇಕಾಗುತ್ತೆ. ಸರ್, ನೀವು ಕೂಡ ಭೇಟಿಯಾದ ಸಂದರ್ಭದಲ್ಲೂ ಕೂಡ ನಿಮ್ಗೆ ಯಾವ ರೀತಿಯ ಸಲಹೆಗಳು ಕೊಡ್ತೀರಿ ಸರ್, ರಾಜಕಾರಣದ ವಿಚಾರವಾಗಿ, ಅಭಿವೃದ್ಧಿಯ ವಿಚಾರವಾಗಿ? SM ಕೃಷ್ಣ ಸಾಹೇಬರು ಯಾವಾಗಲೂ ಜಾಸ್ತಿ ಮಾತಾಡ್ತಿರಲಿಲ್ಲ. ಅವರು ಮಿತಭಾಷೆಯವರು. ಅವ್ರು ಏನೇ ಇತ್ತು ಅಂತಂದ್ರೂ ಕೂಡ ಒಂದು ಬೆನ್ನು ತಟ್ಟಿಬಿಟ್ಟು ಒಳ್ಳೆ ಕೆಲಸ ಮಾಡ್ತಾಯಿದ್ದೀಯಾ, ಮುಂದುವರಿಸು ಅಂತೇಳಿ ನನಗೆ 3-4 ಸಾರಿ ಅವ್ರನ್ನ ಭೇಟಿ ಆದಾಗಲೆಲ್ಲ ನನಗೆ ಹೇಳಿದ್ದಾರೆ. ಅವರು ಇಲ್ಲಿ ದಸರಾ ಉದ್ಘಾಟನೆ ಬಂದಾಗಲೂ ಕೂಡ ಎಲ್ಲರ ಎದುರುಗಡೆನೂ ನನ್ನನ್ನು ಅಪ್ರಿಷಿಯೇಟ್ ಮಾಡಿದರು. ಆನಂತರ ನನಗೆ ಟಿಕೆಟ್ ಹೋದಂಥ ಸಂದರ್ಭದಲ್ಲಿ ಅವರ ಮನೆಯವರು ಫೋನ್ ಮಾಡಿ ಕೊಟ್ಟರು. SM ಕೃಷ್ಣ ಸಾಹೇಬ್ರು ಹೇಳಿದರು, ಪ್ರತಾಪ್ ಸಿಂಹ ನನಗೆ ಭಾಳ ಬೇಸರ ಆಯಿತು, ನಿಮ್ಮಂಥ ಅಭಿವೃದ್ಧಿ ಪರ ಇರುವಂಥ ವ್ಯಕ್ತಿಗೆ ಈ ರೀತಿ ಟಿಕೆಟನ್ನು ಕಟ್ ಮಾಡಬಾರ್ದಿತ್ತು, ಮುಂದೆ ಒಳ್ಳೆಯದಾಗಲಿ ನಿಮಗೆ ಅಂತೇಳಿ ಹೇಳಿಬಿಟ್ಟು ನನಗೆ ಹೇಳಿದರು. ನನಗೆ ಟಿಕೆಟ್ ತಪ್ಪಿದಂಥ ಸಂದರ್ಭದಲ್ಲಿ ಎಷ್ಟೋ ಜನ ಒಂದು ಸಾಂತ್ವನದ ಮಾತುಗಳನ್ನ ಹೇಳಲಿಲ್ಲ. ಆದರೆ SM ಕೃಷ್ಣ ಸಾಹೇಬರು ಅಷ್ಟು ದೊಡ್ಡ ವ್ಯಕ್ತಿತ್ವ. ಆದರೆ ನನಗೆ ಅವ್ರು ಫೋನ್ ಮಾಡಿ ನನಗೆ ಒಂದು ಸಮಾಧಾನದ ಮಾತುಗಳನ್ನ ಹೇಳುವಂಥ ಕೆಲಸವನ್ನು ಮಾಡಿದರು. ನಾನು ಯಾವತ್ತೂ ಅವರಿಗೆ ಋಣಿಯಾಗಿರ್ತೀನಿ. ಜೊತೆಗೆ ರಾಜಕಾರಣದಲ್ಲಿ ಅವರು ಕಾಂಗ್ರೆಸ್ನಲ್ಲಿದ್ದಾಗ ಮುಖ್ಯಮಂತ್ರಿಯಾಗಿ ಮಾಡಿದಂಥ ಒಳ್ಳೆ ಕೆಲಸಗಳನ್ನು ನಾವು ನೆನಪು ಮಾಡ್ಕೊಳ್ತಿದ್ದೀವಿ. ಅವರು ಯಾವ ಪಕ್ಷದ ಹಿನ್ನೆಲೆಯಿಂದ ಬಂದಿದ್ರೂ ಕೂಡ ನನಗೆ SM ಕೃಷ್ಣ ಅವರು ಒಬ್ಬ ದೂರದೃಷ್ಟಿಯನ್ನು ಹೊಂದಿದಂತಹ ಮುತ್ಸದ್ದಿ ರಾಜಕಾರಣಿಯಾಗಿದ್ದರು, ಒಬ್ಬ ಒಳ್ಳೆಯ ನೇತಾರನಾಗಿದ್ದರು. ಅವರೇ ನನಗೆ ಬೆಸ್ಟ್ ಚೀಫ್ ಮಿನಿಸ್ಟರ್ ಆಗಿ ಕರ್ನಾಟಕದಲ್ಲಿ ಕಾಣುವಂಥದ್ದು ಅವರು SM ಕೃಷ್ಣ ಅವರು. ಅವರ ಏನು ಅಭಿವೃದ್ಧಿ ಕಾರ್ಯಗಳೇನಿದೆ ಅದಕ್ಕೆ ನಾವು ಪ್ರತಿನಿತ್ಯವೂ ಕೂಡ ಅವರಿಂದ ನಾವು ಅದರ ಫಲವನ್ನು ಪಡ್ಕೊಳ್ತಾ ಇದ್ದೀವಿ. ಹಾಗಾಗಿ ನಾನು ಅವರನ್ನು ಧನ್ಯತೆಯಿಂದ ನೆನಪು ಮಾಡ್ಕೊಳ್ತೀನಿ. ಒಬ್ಬ ಮೈಸೂರಿನಾಗಿಯೂ ಕೂಡ ಮೈಸೂರು ಬೆಂಗಳೂರು ನಡುವೆ ಫಸ್ಟು ಸ್ಟೇಟ್ ಹೈವೇಯನ್ನು ಮಾಡಿದಂಥವ್ರು, 4 ಲೈನ್ ಹೈವೇ ಮಾಡಿದಂಥವ್ರು ಅವರು, ಇನ್ಫೋಸಿಸನ್ನು ಮಾಡಿದಂಥವ್ರು ಅವರು, ಈ ಮೈಸೂರು ರಿಂಗ್ ರೋಡನ್ನು ಮಾಡಿದಂಥವ್ರು ಅವರು. ನಾನು ಮೈಸೂರಿಗರ ಪರವಾಗಿಯೂ ಕೂಡ ಅವರ ಆತ್ಮಕ್ಕೆ ಶಾಂತಿಯನ್ನು ಸಿಗಲಿ ಅಂತೇಳಿ ಹೇಳ್ಬಿಟ್ಟು ನಾನು ಪ್ರಾರ್ಥಿಸ್ತೇನೆ. ಕೊನೆಯದಾಗಿ ಸರ್, ಇವತ್ತಿನ ರಾಜಕಾರಣಿಗಳಿಗೆ ಹೋಲಿಸ್ಕೊಂಡ್ರೆ ಯಾವುದೇ ರೀತಿಯಾದಂತಹ ಟೀಕೆಗಳಿರ್ಬೋದು ಸರ್, ಜಾಸ್ತಿ ಮಾತಾಡ್ತಾ ಇರಲಿಲ್ಲ ಸರ್, ಕೆಲಸ ಜಾಸ್ತಿ ಮಾಡ್ತಾಯಿದ್ರು. ಇವಾಗ ಏನಾಗಿದೆ ಅಂತಂದರೆ ಎಲ್ಲ ರಾಜಕಾರಣಿಗಳು ಪ್ರತಿನಿತ್ಯನೂ ಕೂಡ ಬಂಬಡಿ ಬಜಾಯಿಸೋದೇ ಒಂದು ರಾಜಕಾರಣ ಅಂತ ಭಾವಿಸಿದ್ದಾರೆ. ಜಾತಿ ಇಟ್ಕೊಂಡು ಹೋರಾಟ ಮಾಡೋವಂಥದ್ದೇ, ಆ ಜಾತಿಗೆ ನಾಯಕನಾಗಿ ತಾನು ಮುಖ್ಯಮಂತ್ರಿ ಆಗಬೇಕು, ಮಂತ್ರಿ ಆಗಬೇಕು ಅಂತ ಹೇಳಿ ಪ್ರಯತ್ನ ಮಾಡುವಂಥದ್ದೇ ರಾಜಕಾರಣ ಅಂತ ಭಾವಿಸಿದ್ದಾರೆ. ಆದರೆ SM ಕೃಷ್ಣ ಸಾಹೇಬರು ಯಾವತ್ತೂ ಕೂಡ ಅವರ ವಿರೋಧಿಗಳ ಕಠಿಣ ಟೀಕೆಗಳಿಗೂ ಕೂಡ ಅವರು ಯಾವತ್ತೂ ಕೂಡ ಸಭ್ಯತೆ ಗೆರೆಯನ್ನು ಬಿಟ್ಟು
ವಾಪಸ್ಸು ಪ್ರತಿಕ್ರಿಯಿಸ್ತಾ ಇರಲಿಲ್ಲ. ಅವ್ರು ಪ್ರತಿಕ್ರಿಯಿಸೋದ್ರಲ್ಲಿ ನೀವೊಂದು ಸಣ್ಣ ತಪ್ಪನ್ನು ಕೂಡ ಹುಡುಕಲಿಕ್ಕೆ ಸಾಧ್ಯ ಇರಲಿಲ್ಲ. ಅಷ್ಟು ಅವರು ಅಳೆದು ತೂಗಿ ಮಾತನಾಡ್ತಾಯಿದ್ರು. ಇವತ್ತಿನ ನಮಗೂ ಕೂಡ ಅವರ ಮಾತುಗಾರಿಕೆ ಅನ್ನೋದನ್ನು ಕೂಡ ಒಂದು ಮಾದರಿ ಮೇಲ್ಪಂಕ್ತಿಯಾಗಿದೆ. ಇದಿಷ್ಟು ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪ್ರಭು, ರಿಪಬ್ಲಿಕ್ ಕನ್ನಡ, ಮೈಸೂರು.